ನಮ್ಮೊಂದಿಗೆ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೆ ಮಾಧ್ಯಮ ಸಂಯೋಜಕರಾದಂತ ಎಲ್ ಜೀವನ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಓಕೆ ಸರ್, ಈಗಾಗಲೇ ಏನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿ ಕೃಷ್ಣ ರೆಡ್ಡಿ ಅವರ ಜೊತೆಗೂಡಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು, ಲೋಕಾಯುಕ್ತರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀರಾ. ಏನಿದು ಸರ್ ಆಕ್ಚುಲಿ ಏನಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಶುರುವಾಗಿದ್ದು ಅಂತ? ಮೊದಲನೇದಾಗಿ ನಮ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಹೇಳಿ ರಾಜ್ಯಾಧ್ಯಕ್ಷರು ರವಿ ಕೃಷ್ಣ ರೆಡ್ಡಿ ಅವರು. ನಾವು ಕಳೆದ 6 ವರ್ಷಗಳಿಂದ ಕರ್ನಾಟಕದಲ್ಲಿ ಏನು ಭ್ರಷ್ಟಾಚಾರ ರಹಿತ ಆಡಳಿತ ಬರಬೇಕು, ಆಡಳಿತದಲ್ಲಿ ಪಾರದರ್ಶಕತೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತೆ ಸರ್ಕಾರಕ್ಕೆ ಆಗ್ರಹವನ್ನು ಸಹ ಮಾಡ್ತಾ ಇದೀವಿ. ಏನು ಆಡಳಿತದಲ್ಲಿರುವಂತಹ ಪಾರದರ್ಶಕತೆಯನ್ನ ತನ್ನಿ ಆಡಳಿತದಲ್ಲಿ, ಯಾಕೆಂದ್ರೆ ಅದು ಪತ್ರದಲ್ಲಿ ಮಾತ್ರ ಇದೆ, ಆದ್ರೆ ಅದು ಆಡಳಿತದಲ್ಲಿ ಬರ್ತಾ ಇಲ್ಲ, ರೂಢಿ ಇಲ್ಲ. ಹಾಗಾಗಿ ನಾವು ಪಾರದರ್ಶಕತೆ ಬರಬೇಕು ಮತ್ತು ಭ್ರಷ್ಟಾಚಾರ ನಿಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಏನು ನಿನ್ನೆ ದಿನ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಕೆಆರ್ಎಸ್ ಪಕ್ಷದ ಸಾವಿರಾರು ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಗಳಿಂದ, ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಸಾವಿರಾರು ಕಿಲೋಮೀಟರ್ ದೂರಗಳಿಂದ ಸಾಮಾನ್ಯ ರೈಲಿನಲ್ಲಿ, ಸಾಮಾನ್ಯ ದರ್ಜೆಯ ರೈಲಿನಲ್ಲಿ ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಅವರೇ ಮಾಡಿಕೊಂಡು ಬಂದಂತದ್ದು ನಿನ್ನೆ ದಿನ. ಏನು ಇವತ್ತು ಲೋಕಾಯುಕ್ತ ಸಂಸ್ಥೆಯಲ್ಲಿ ಇವತ್ತು ಏನು ನಾವು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂತಹ ಭ್ರಷ್ಟಾಚಾರ ಮತ್ತು ಲಂಚವನ್ನ ಬಯಲು ಮಾಡಬೇಕು ಅಂದ್ರೆ ನಾವು ಯಾರನ್ನ ಸಂಪರ್ಕಿಸಬೇಕು? ಲೋಕಾಯುಕ್ತ ಸಂಸ್ಥೆ. ಇವತ್ತು ದೇಶದಲ್ಲೇನೆ ಲೋಕಾಯುಕ್ತ ಸಂಸ್ಥೆ ಒಂದು ಮಾದರಿ. ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆ ಯಾವಾಗ ಸಂತೋಷ್ ಹೆಗ್ಡೆ ಅವರಿದ್ದ ಸಂದರ್ಭದಲ್ಲಿ ದೇಶಕ್ಕೆ ಮಾದರಿಯಾಗಿದ್ದಂತದ್ದು. ಆದ್ರೆ ಇವತ್ತು ಆ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇರುವಂತಹ ಪೊಲೀಸ್ನವರೇ, ಲೋಕಾಯುಕ್ತ ಪೊಲೀಸ್ನವರೇ, ಎಸ್ಪಿ ಹುದ್ದೆಯಲ್ಲಿರುವಂತವರು ಹಿಡಿದು ಡಿವೈಎಸ್ಪಿಗಳು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳು ಅಲ್ಲಿ ಅಕ್ರಮವನ್ನ ಮಾಡ್ತಾ, ಭ್ರಷ್ಟಾಚಾರವನ್ನ ಮಾಡ್ತಾ, ನಾವು ಯಾರ ಮೇಲೆ ದೂರು ಕೊಡಕ್ ಹೋಗ್ತೀವೋ ಸರ್ಕಾರಿ ಅಧಿಕಾರಿಗಳ ಮೇಲೆ ಅವ್ರಿಗೇನೆ ಮಾಹಿತಿ ಕೊಡುವಂತ ಕೆಲಸಗಳು ಮಾಡ್ತಾ, ಅವ್ರ ಹತ್ರ ತಿಂಗಳಿಗೆ ಇಷ್ಟು ಬರಬೇಕು ಅಂತ ಹೇಳಿ ಇವರೇ ಫಿಕ್ಸ್ ಮಾಡ್ಕೊಳ್ಳುವಂತ ಕೆಲಸಕ್ಕೆ ಕೈ ಹಾಕಿರುವಂತದ್ದು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂತದ್ದು. ಏನು ಎಸ್ಪಿ ಶ್ರೀನಾಥ್ ಮಾದೇವ್ ಜೋಶಿ ಅನ್ನುವಂತಹ ವ್ಯಕ್ತಿ ಒಬ್ಬ ಚೇರನ್ನ ಇಟ್ಕೊಂಡು, ನಿಂಗಪ್ಪ ಅನ್ನುವಂತಹ ಮಾಜಿ ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಅವ್ರಿಗೆ ಬರುವಂತಹ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಆ ವ್ಯಕ್ತಿಗೆ ಕೊಡ್ತಾ ಇದ್ದಂತದ್ದು. ಏನು ಅಂದ್ರೆ ಅದ್ರ ಬಗ್ಗೆ ಎಲ್ಲ ತಮ್ಮ ಹತ್ರ ದಾಖಲೆಗಳಿದೆಯಾ ಸರ್? ದಾಖಲೆಗಳು ಇಡೀ ಜಗತ್ ಜಾಹೀರಾತಾಗಿದೆಯಲ್ಲ. ಲೋಕಾಯುಕ್ತರೇ ನೇರವಾಗಿ ನಮ್ಗೆ ಹೇಳಿದ್ದಾರೆ, ಹೌದು ನಿಂಗಪ್ಪ ಅನ್ನೋನು ಈ ರೀತಿಯಾದಂತಹ ಮಾಹಿತಿಗಳನ್ನ ಕೊಟ್ಟಿದ್ದಾನೆ, ಇದರಲ್ಲಿ ನೇರವಾಗಿ ಶ್ರೀನಾಥ್ ಜೋಶಿ ಅವರ ಪಾತ್ರನೂ ಇದೆ ಅಂತ ಹೇಳಿ ನಮಗೆ. ಯಾಕಂದ್ರೆ ನಾವು ಇದಕ್ ಮುಂಚೆ ಲೋಕಾಯುಕ್ತರನ್ನೇ ಭೇಟಿ ಮಾಡಿದ್ವಿ, BS ಪಾಟೀಲ್ ಅನ್ನುವಂತ ಲೋಕಾಯುಕ್ತರನ್ನೇ ಭೇಟಿ ಮಾಡಿ ಈ ಸಂಬಂಧಪಟ್ಟಂತ ವಿಚಾರಗಳು ಏನಾಗಿದೆ, ತನಿಖೆ ಯಾವ ಹಂತದಲ್ಲಿದೆ ಅನ್ನುವಂತ ಕಾರಣವನ್ನ ಕೇಳಿ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ನಮ್ಗೆ ನೇರವಾಗಿ ಹೇಳದಂತ ಮಾತಿದು. ನಾವು ನಿನ್ನೆ ದಿನ ಮಾಡಿದಂತ ಪ್ರತಿಭಟನೆ ಏನಕ್ಕೆ ಅಂದ್ರೆ ಲೋಕಾಯುಕ್ತರು, ಯಾಕೆಂದ್ರೆ ಇವತ್ತು ಲೋಕಾಯುಕ್ತ ಸಂಸ್ಥೆಗೆ ಒಂದು ಕಳಂಕ ಬಂದಿದೆ, ಕಳಂಕ ಮೆಚ್ಕೊಂಡಿದೆ. ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಬೇಕಿತ್ತು. ಹೌದು, ಈ ರೀತಿಯಾಗಿ ಭ್ರಷ್ಟರಿದ್ದಾರೆ, ಈ ರೀತಿಯಾದಂತಹ ಅಕ್ರಮಗಳು ಲೋಕಾಯುಕ್ತದಲ್ಲಿ ನಡೆದಿದೆ, ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಿದೀವಿ ಅಂತ ಹೇಳಿ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಸಹ ಇದುವರೆಗೂ ಮಾಡಿಲ್ಲ. ಅಂದ್ರೆ ಈ ಲೋಕಾಯುಕ್ತ ಕೂಡ ನಮ್ಮ ರಾಜ್ಯ ಸರ್ಕಾರದ ಅಂಡರ್ಲೇ ಬರೋದ್ರಿಂದ ಏನಾದ್ರೂ ಈ ತರ ಒತ್ತಡಗಳು ಬೀಳ್ತಾ ಇದೆ ಅವ್ರ ಮೇಲೆ ಅಂತ ಏನಾದ್ರು ಅನ್ಸುತ್ತಾ, ಹೇಗೆ ಸರ್? ಈಗ ಲೋಕಾಯುಕ್ತರಾಗಿರುವಂತಹ BS ಪಾಟೀಲ್ ಅವ್ರ ಮೇಲೆನೆ ಇವತ್ತು ದೂರುಗಳಿದಾವೆ. ಅದು ಏನೋ ಕೋರ್ಟ್ ಅಲ್ಲಿ ವಿಚಾರಣೆಯಲ್ಲಿದೆ. ಇವತ್ತು ನಮ್ಮ ಪ್ರಕಾರ BS ಪಾಟೀಲ್ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರವಿ ಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಲೋಕಾಯುಕ್ತ BS ಪಾಟೀಲ್ ಅವರೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಆಗ್ರಹ. ಓಕೆ ಸರ್, ಹಾಗೆ ಈಗ ಅಬಕಾರಿ ಸಚಿವರಾದ RB ತಿಮ್ಮಾಪುರ ಅವ್ರನ್ನ ಕೂಡ ವಜಾಗೊಳಿಸಬೇಕು, CBI ತನಿಖೆ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದು, ಅದು ಏನ್ ಕಾರಣಕ್ಕೋಸ್ಕರ ಇದಾಗಿದ್ದು ಅಂತ? ಇವತ್ತು ಏನು ಶ್ರೀನಾಥ್ ಮಹಾದೇವ್ ಜೋಶಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೊರಗಡೆ ಬಂತು, ಅದರಲ್ಲಿ ಇವತ್ತಿನ ಅಬಕಾರಿ ಇಲಾಖೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿರುವಂತಹ DC, JCಗಳು ಮತ್ತು ಎಕ್ಸೈಸ್ ಇನ್ಸ್ಪೆಕ್ಟರ್ಗಳೇ ಇವರು ಫಿಕ್ಸ್ ಮಾಡ್ತಾ ಇದ್ದಂತದ್ದು, ಇವರು ಟಾರ್ಗೆಟ್ ಮಾಡ್ತಾ ಇದ್ದಂತದ್ದು, ನೇರ ಟಾರ್ಗೆಟ್ ಮಾಡಿರುವಂತದ್ದು ಅಬಕಾರಿ ಇಲಾಖೆಯನ್ನ. ಮೊದಲನೇದಾಗಿ ಈ ವಿಚಾರ ಏನು ಇವತ್ತಿನ ಸಚಿವರು, ಅಬಕಾರಿ ಸಚಿವರಾದಂತಹ ತಿಮ್ಮಾಪುರ ಅವರಿಗೆ ಮಾಹಿತಿ ಇತ್ತು. ಅವರು ಸುಮಾರು ಸಲ ನೇರವಾಗಿ ಶ್ರೀನಾಥ್ ಜೋಶಿಯನ್ನ ಸಂಪರ್ಕದಲ್ಲಿದ್ದಾರೆ. ಈಗ ಅವ್ರಿಗೇನು ಮಾಹಿತಿ ಇತ್ತು ಅದನ್ನ ರಾಜ್ಯ ಸರ್ಕಾರಕ್ಕೆ ಕೇಳಿ ಶ್ರೀನಾಥ್ ಜೋಶಿಯನ್ನ ಅಲ್ಲಿಂದ ವರ್ಗಾವಣೆ ಮಾಡ್ಬೇಕಿತ್ತು, ವಜಾ ಮಾಡಿಸ್ಬೇಕಾಗಿತ್ತು. ಆದ್ರೆ ಆ ಕೆಲಸ ಅವ್ರು ಮಾಡಿಲ್ಲ. ಅವರು ಇದರಲ್ಲಿ ಏನು ಇದು ಭ್ರಷ್ಟಾಚಾರದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಪತ್ರಿಕೆಗಳಲ್ಲೂ ಮಾಹಿತಿ ಬಂದಿದೆ. ಆ ಮಾಹಿತಿಯನ್ನ ಆಧರಿಸಿ ನಾವು ಇವತ್ತು ಈ ಭ್ರಷ್ಟಾಚಾರಕ್ಕೆ ನೇರ ಕಾರಣ ಅವರು ಒಬ್ಬರಾಗಿರೋದ್ರಿಂದ ಅವರು ಇವತ್ತು ವಜಾ ಮಾಡಬೇಕು. ಏನು ಸಮಾಜವಾದಿ ಅಂತ ಹೇಳುವಂತಹ ಸಿದ್ದರಾಮಯ್ಯನವರು ಅವರ ಸಂಪುಟದಿಂದ ತಿಮ್ಮಾಪುರ ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳಿ ಅದು ಒಂದು ನಮ್ಮ ಆಗ್ರಹ.
ಓಕೆ ಸರ್, ಹಾಗೆ ಈಗ ನಮ್ಮ ಕರ್ನಾಟಕ ಲೋಕಾಯುಕ್ತ ಅಂತ ಹೇಳಿದ್ರೆ ಒಂಥರ ಇಡೀ ದೇಶದಲ್ಲೇ ಬಹಳ ಮಾದರಿಯಾಗಿರುವಂತಹ ಒಂದು ಸಂಸ್ಥೆ ಆಗಿತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಅದಕ್ಷತೆ ಮತ್ತೆ ಅಕ್ರಮಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಕುಖ್ಯಾತಿ ಪಡ್ಕೊಂತಾ ಇರುವಂತದ್ದು. ಯಾವ ಒಂದು ಕಾರಣಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಬದಲಾವಣೆ ಆಯ್ತು ಅಂತ ಸರ್? ಯಾಕೆ ಅಂದ್ರೆ ಈಗ 2016ರಲ್ಲಿ 15-16ರಲ್ಲಿ ನಮ್ಮ ಇದು ಅಧಂಪತನ ಶುರುವಾಗಿದ್ದು ಲೋಕಾಯುಕ್ತ ಸಂಸ್ಥೆ. ಯಾಕೆಂದ್ರೆ ಭಾಸ್ಕರ್ ರಾವ್ ಅಂತಹ ಒಬ್ಬ ಪರಮ ನೀಚ ಭ್ರಷ್ಟ, ಅವನನ್ನ ಯಾವತ್ತು ಇದೇ ಸಿದ್ದರಾಮಯ್ಯನವರು ಲೋಕಾಯುಕ್ತರನ್ನಾಗಿ ನೇಮಕ ಮಾಡಿದ್ರು ಅವತ್ತಿನಿಂದ ನಮ್ಮ ಲೋಕಾಯುಕ್ತ ಸಂಸ್ಥೆ ಇದೇ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಆಗಿಂದ ನಮ್ಮ ಅಧಂಪತನ ಲೋಕಾಯುಕ್ತ ಸಂಸ್ಥೆಯ ಹೆಸರು ಹಾಳಾಗೋದಕ್ಕೆ ಶುರುವಾಗಿದ್ದು. ಭಾಸ್ಕರ್ ರಾವ್, ವಿಶ್ವನಾಥ್ ಶೆಟ್ಟಿ, ಇವತ್ತಿರುವಂತಹ BS ಪಾಟೀಲ್, ಇಂತಹ ಭ್ರಷ್ಟರು. ಏನು ಭಾಸ್ಕರ್ ರಾವ್ ತನ್ನ ಮಗ ತನ್ನ ಹೆಂಡತಿಯನ್ನ ಇಟ್ಕೊಂಡು ಭ್ರಷ್ಟಾಚಾರ ಮಾಡಿದಂತಹ ವ್ಯಕ್ತಿ ಲೋಕಾಯುಕ್ತದಲ್ಲಿ. ವಿಶ್ವನಾಥ್ ಶೆಟ್ಟಿ ಅವರು ಸಹ ಅವರ ಕುಟುಂಬದವ್ರನ್ನ ಸೇರ್ಕೊಂಡು ಅಕ್ರಮ ಅವ್ಯವಹಾರನ ಭ್ರಷ್ಟಾಚಾರವನ್ನ ಮಾಡಿದಂತಹ ವ್ಯಕ್ತಿ. ಇಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆನೆ ಲೋಕಾಯುಕ್ತ ಸಂಸ್ಥೆಗಿದ್ದಂತಹ ಹೆಸರು ಗೌರವ ಹಾಳಾಗೋದಕ್ಕೆ ಶುರುವಾಯಿತು. ಯಾಕೆಂದ್ರೆ ನಾನು ಮುಂಚೆನೆ ಹೇಳಿದಾಗೆ ಏನು ವೆಂಕಟಾಚಲಯ್ಯ ಅವರಿದ್ರು, ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರಿದ್ದಂತಹ ಸಂದರ್ಭದಲ್ಲಿ ಅದೇ ಕಾಲಘಟ್ಟದಲ್ಲಿ SP ಮಧುಕರ್ ಶೆಟ್ಟಿ ಏನು ಅವತ್ತಿನ ಆಡಳಿತದ ಪಕ್ಷದ ಸಚಿವರನ್ನ ಶಾಸಕರನ್ನೇ ರೆಡ್ ಹ್ಯಾಂಡ್ ಆಗಿ ಹಿಡಿದು ಎಳ್ಕೊಂಬಂದಂತಹ ಮಧುಕರ್ ಶೆಟ್ರು ಅಂತವರು ಕೆಲಸ ಮಾಡಿದಂತಹ ಲೋಕಾಯುಕ್ತ ಸಂಸ್ಥೆ ಇವತ್ತು ನಾವು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿ ಇಲ್ಲ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ಹಾಳು ಮಾಡ್ತಾ ಇದ್ದೀರಾ ಲೋಕಾಯುಕ್ತ ಸಂಸ್ಥೆನ, ನೀವು ಬಿಟ್ಟು ತೊಲಗಿ ಅಂತ ಹೇಳುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಏನು ಸಿದ್ದರಾಮಯ್ಯನವರು ಅವ್ರ ಮೇಲೆ ಇದ್ದಂತಹ ಹಗರಣಗಳನ್ನ ಮುಚ್ಚಾಕೋದಕ್ಕೆ ಅವತ್ತು ಲೋಕಾಯುಕ್ತ ಸಂಸ್ಥೆಯನ್ನೇ ಮುಚ್ಚಿ ACBಯನ್ನ ತಂದ್ರು. ಹೌದು, ಅದು ಅಲ್ಲಿಕಿತ್ತ ಆವಿನಂತಿತ್ತು ಅವತ್ತು ಆ ಸಂಸ್ಥೆ ACB. ನಾಡಿನ ಹೆಸರಾಂತ ಹೋರಾಟಗಾರರೆಲ್ಲ ಹೋರಾಟ ಮಾಡಿ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಮುಖಾಂತರ ಸರ್ಕಾರಕ್ಕೆ ಸ್ಕೀಮ್ ಮಾಡಿ ಹಾಕಿ ಇವತ್ತು ಮತ್ತೆ ಲೋಕಾಯುಕ್ತವನ್ನ ಬಲಗೊಳಿಸಬೇಕು, ಲೋಕಾಯುಕ್ತ ಬರಬೇಕು, ACBಯನ್ನ ರದ್ದು ಮಾಡ್ತು ಕೋರ್ಟ್. ಆದ್ರೆ ಅದ್ರ ನಂತರ ಏನಾಗ್ತಾ ಇದೆ, ಇವತ್ತು ಲೋಕಾಯುಕ್ತಕ್ಕೆ ಬರ್ತಾ ಇರುವಂತಹ ಲೋಕಾಯುಕ್ತರಾಗಿ ಬರ್ತಾ ಇರುವಂತವ್ರು ನಾನು ಹೇಳದಲ್ಲ, ಭಾಸ್ಕರ್ ರಾವ್, ವಿಶ್ವನಾಥ್ ಶೆಟ್ಟಿ, ಈಗ BS ಪಾಟೀಲ್, ಇಂಥವ್ರು ಬೇಡ ನಮ್ಗೆ. ಇಂಥವ್ರಿಂದ ನಾವು ನ್ಯಾಯ ಕೊಡಿಸೋದಕ್ಕೆ ಆಗಲ್ಲ, ಮತ್ತೆ ಭ್ರಷ್ಟಾಚಾರವನ್ನ ಕಮ್ಮಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಿರುವಂತಹ ನಾಲಾಯಕು ಅಪ್ರಯೋಜಕ ಪರಮ ನೀಚ ಭ್ರಷ್ಟ BS ಪಾಟೀಲ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದೀವಿ. ಓಕೆ ಸರ್, ಈಗ ಲೋಕಾಯುಕ್ತ ಸಂಸ್ಥೆ ಅನ್ನುವಂಥದ್ದು ಅದನ್ನ ಬಲವರ್ಧನೆ ಮಾಡಬೇಕು ಅಂತ KRS ಪಕ್ಷ ಹೋರಾಟ ಮಾಡ್ತಾ ಇದೆ. ಈ ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದೆ ಅಂತ ಅವ್ರು ಏನ್ ಮಾತಾಡ್ತಾ ಇಲ್ವಲ್ಲ, ಯಾವ ಕಾರಣಕ್ಕಿರಬಹುದು ಅಂತ? ಕರ್ನಾಟಕದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರುವಂತಹ BJP ಮತ್ತು JDS ಇವತ್ತು ಅವರು ನೇರವಾಗಿ ಪಾಲ್ದಾರರು. ನಾನು ಅಧಿಕಾರದಲ್ಲಿದ್ದಾಗ ನಿನಗೇನ್ ಪರ್ಸೆಂಟೇಜ್ ಶೇರ್ ಕೊಡ್ಬೇಕು ನಾನು ಕೊಟ್ಬಿಡ್ತೀನಿ, ನೀನ್ ಮಾತಾಡಬಾರ್ದು, ನೀನ್ ಅಧಿಕಾರದಲ್ಲಿದ್ದಾಗ ನಿನಗೇನ್ ಬೇಕೋ ಅದನ್ನ ನಾನು ಕೊಡ್ತೀನಿ, ಈ ರೀತಿಯಾಗಿ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇರುವಂತವ್ರು. ಯಾಕಂದ್ರೆ ಇವತ್ತು ಯಾವ್ದ್ರಲ್ಲಿದೆ ನೈತಿಕತೆ ಅವ್ರಿಗೆ? ಈಗ ವಿಧಾನಸೌಧದಲ್ಲಿ ಇದ್ದಾಗ ಮಾತ್ರ ಅವರು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಅದಾಗಿ ಈಚೆ ಬಂದಿದ ತಕ್ಷಣ ಎಲ್ಲ ಲವಿಡವಿಗಳು ಮಾಡ್ತಾ ಇದ್ರಲ್ಲ, ಮಗನ ಮದ್ವೆಗೆ, ಮೊಮ್ಮಗಳ ಮದ್ವೆಗೆ, ಅವ್ರ ಮನೆ ಗ್ರೂಪ್ ಪ್ರವೇಶಕ್ಕೆ, ಇವ್ರ ಮನೆ ಗ್ರೂಪ್ ಪ್ರವೇಶಕ್ಕೆ ಓಡಾಡ್ಕೊಂಡು ಲವಿಡವಿಲ್ ಇರ್ತಾರೆ. ಹಾಗಾಗಿ ಯಾಕೆಂದ್ರೆ ಇವರು ಇವತ್ತು ನಾನೇನ್ ಹೇಳ್ತಾ ಇದ್ದೀನಿ, BJP ಮತ್ತು JDS ನವರು ಅದ್ರಲ್ಲಿ ಪಾಲ್ತಾರ್ರು. ಇವತ್ತೇನು 50% 60% ಅಂತ ಹೇಳ್ತಾ ಇದಾರೆ ಕಮಿಷನ್, 50-60% ಬರೀ ಆಡಳಿತ ಪಕ್ಷಕ್ಕೆ ಮಾತ್ರ ಹೋಗ್ತಾ ಇಲ್ಲ. ಈ BJP ಮತ್ತು JDS ಶಾಸಕರೆಲ್ಲಿದ್ದಾರೆ ಅಲ್ಲೂ ಆ ಕ್ಷೇತ್ರದಲ್ಲೂ ಇವ್ರಿಗೆ ಅದು ಪಾಲು ಹೋಗ್ತಾ ಇದೆ. ಹಾಗಾಗಿ ಇವ್ರಿಗೆ ಇವತ್ತು ಭ್ರಷ್ಟಾಚಾರದ ವಿಚಾರವಾಗಿ ಮಾತನಾಡುವಂತದ್ದು ಬೇಕಾಗಿಲ್ಲ, ಅವರು ಪಾಲ್ದಾರರು, ನೇರವಾಗಿ ಪಾಲ್ದಾರರಾಗಿರುವಂತದ್ರಿಂದ ಇವತ್ತು ಅಧಿಕೃತ ವಿರೋಧ ಪಕ್ಷವಾಗಿರುವಂತಹ ಏನು BJP ಅವ್ರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನದನ್ನೇ ಕೊಟ್ಟಿರುವಂತದ್ದು ಯಾರಿಗೆ? ಅಶೋಕ್ ರವ್ರಿಗೆ. ಅವ್ರು ಮಾತಾಡ್ತಾ ಇದ್ದಾರಾ? ಹೌದು, ಮಾತಾಡೋದಕ್ಕೆ ನೈತಿಕತೆ ಇಲ್ಲ. ಹಾಗಾಗಿ ಇವತ್ತು ರಾಜ್ಯದಲ್ಲಿರುವಂತಹ ಈ ಮೂರು ಭ್ರಷ್ಟ ಪಕ್ಷಗಳಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂತಹ ನೈತಿಕತೆನೇ ಇಲ್ಲ, ಉಳಿದಿಲ್ಲ. ಸರ್, ಈಗ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಏನಿದೆ ರಾಜ್ಯದಲ್ಲಿ, ಇದು ಅಧಿಕಾರಕ್ಕೆ ಬಂದ ಮೇಲೆ ಹಗರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಕೂಡ KRS ಪಕ್ಷ ಆರೋಪ ಮಾಡ್ತಾ ಇರುವಂತದ್ದು. ಯಾಕೆ ಈಗ ನೀವು ಹೇಳುವಾಗ ಬಿಜೆಪಿನೂ ಹೇಳಿದ್ರಿ, ಕಾಂಗ್ರೆಸ್ ಹೇಳಿದ್ರಿ, JDS ಹೇಳಿದ್ರಿ, ಕಾಂಗ್ರೆಸ್ ಬಂದ ಮೇಲೆ ಯಾಕೆ ಹಗರಣಗಳು ಜಾಸ್ತಿ ಆಯ್ತು ಅಂತ ಆರೋಪ ಮಾಡ್ತಾ ಇರುತ್ತೆ ಸರ್? ಇಲ್ಲ, ಇದು ನಾವು ಆರೋಪ ಮಾಡ್ತಾ ಇಲ್ಲ.
ಆಡಳಿತ ಪಕ್ಷದಲ್ಲಿರುವಂತಹ ಏನು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಶಾಸಕರುಗಳೇ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಹಗರಣಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ. ಹೌದು ಹೌದು, ಈಗ ಕೆಲ ದಿನ ಬೆಳವಣಿಗೆ ನೋಡಿದಾಗ್ಲೂ ಹೌದು, BR ಪಾಟೀಲ್, ಗೋಪಾಲ್ ಕೃಷ್ಣ ಮತ್ತೆ ರಾಜು ಕಾಗೆ ನೇರವಾಗಿ ಮಾಧ್ಯಮಗಳಲ್ಲಿ ನಿಂತು ಆರೋಪ ಮಾಡ್ತಾ ಇರುವಂತದ್ದು. BR ಪಾಟೀಲ್ ನೇರವಾಗಿ ಹೇಳಿದ್ರು, ವಸತಿ ಸಚಿವರು ವಸತಿ ಇಲಾಖೆಯಲ್ಲೇನೆ ಅಕ್ರಮಗಳು ನಡೀತಾ ಇದೆ, ಬಡವರಿಗೆ ಏನು ಕೊಡಬೇಕಾಗಿರುವಂತಹ ಮನೆಗಳಲ್ಲೇ ಲಂಚ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಮನೆಗಳನ್ನ ಗ್ರಾಂಟ್ ಮಾಡ್ತಾ ಇಲ್ಲ, ಅಲಾಟಿ ನೇರವಾದಂತ ಆರೋಪವನ್ನ ಮಾಡಿದ್ರು. ಮತ್ತೆ ಇವತ್ತು ಅವರು ಆ ಆರೋಪನ ಮಾಡ್ತಾ ಇದ್ದಾರೆ, ಅದ್ರಿಂದ ಹಿಂದೆ ಸರಿದಿಲ್ಲ ಅವರು. ರಾಜು ಕಾಗೆ ಅವ್ರು ಹೇಳಿದ್ರು, ನನ್ಗೆ ಏನು ಸಿದ್ದರಾಮಯ್ಯನವರೇ ಬಂದು ಒಂದು ಸಮುದಾಯ ಭವನಕ್ಕೆ ಮತ್ತೆ ಇನ್ನೊಂದು ರಸ್ತೆಗೆ ಅಭಿವೃದ್ಧಿ ಮಾಡೋದಕ್ಕೆ ಹಣವನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಹೋದ್ರು, ಆದ್ರೆ ಇಲ್ಲಿವರೆಗೂ ಹಣ ಬಿಡುಗಡೆ ಆಗಿಲ್ಲ ಅಂತ. ಮೊಳಕಾಲ್ಮೂರಿನ ಶಾಸಕ ಗೋಪಾಲ್ ಕೃಷ್ಣ ಅವ್ರು ಹೇಳ್ತಾರೆ, ನಾನೊಬ್ಬ ಶಾಸಕನಾಗಿ ಒಂದೇ ಒಂದು ಚರಂಡಿಯನ್ನು ಮಾಡ್ಸಕ್ಕಾಗಿಲ್ಲ ಅಂತ. ಇದನ್ನ ಯಾರು ಹೇಳ್ತಾ ಇರುವಂತದ್ದು? ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಶಾಸಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಈಗ ಈ ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕೆಲವೊಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು, ಆ ಒಂದು ಗ್ಯಾರಂಟಿಗಳಿಗೋಸ್ಕರ ಅಭಿವೃದ್ಧಿ ಕಾರ್ಯಗಳನ್ನ ಕುಂಠಿತಗೊಳಿಸ್ತಾ ಇದೆ ಅಂತ ಏನಾದ್ರು ಅನ್ಸುತ್ತಾ, ಹೇಗೆ ಸರ್? ಈಗ ನಾವು KRS ಪಕ್ಷ ಗ್ಯಾರಂಟಿಗಳ ವಿರೋಧಿಗಳಲ್ಲ. ಯಾಕೆ ಅಂದ್ರೆ ಈಗ ಇವತ್ತು ಏನು ಅವರು 5 ಗ್ಯಾರಂಟಿಗಳಲ್ಲಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳಲ್ಲಿ 3 ಗ್ಯಾರಂಟಿಗಳು ಮೂಲಭೂತ ಸೌಕರ್ಯಗಳು. ಏನು ರಸ್ತೆ, ಈಗ ಬಸ್ಸು, ಹೌದು, ಈಗ ಅದು ಸರ್ಕಾರದ ಜವಾಬ್ದಾರಿ. ಒಂದು ಮೂಲಭೂತ ಸೌಕರ್ಯದಲ್ಲಿ ಸಾರಿಗೆ ವ್ಯವಸ್ಥೆ ಬರುತ್ತೆ, ಅದನ್ನ ಕೊಡಬೇಕು. ಬಡವರಿಗೆ ವಿದ್ಯುತ್ ಕೊಡಬೇಕು. ಇವತ್ತು ರೈತರಿಗೆ ಮತ್ತು ಹಾಗೆ ವಿದ್ಯುತ್ ಕೊಡ್ಲೇಬೇಕು, ವಿದ್ಯುತ್ ಸಂಪರ್ಕ ಬೇಕು. ಈ ರೀತಿಯಾಗಿ ಮತ್ತೆ ಏನು ಮಾಸಾಸನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನೂ ಹೇಳಿತ್ತು, ಏನು ವಿದ್ಯಾವಂತ ನಿರುದ್ಯೋಗ ಯುವಕರಿಗೆ ಅವ್ರಿಗೆ ಕೆಲಸ ಸಿಗೋವರೆಗೂ ಮಾಸಾಸನ ಕೊಡ್ತೀವಿ ಅಂತ ಹೇಳಿ, ವೃದ್ಧರಿಗೆ ಮಾಸಾಸನ, ಈ ರೀತಿಯಾದಂತದ್ದನ್ನ ಕೆಲವುಗಳನ್ನ ಕೊಡಬೇಕು. ಅದು ಮೂಲಭೂತ ಸೌಕರ್ಯಗಳು ಮತ್ತು ನಮ್ ಸಮಾಜಕ್ಕೆ ಅವ್ರನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಇವತ್ತು 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಇವತ್ತು ಏನು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರದವರು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇದು ಸ್ಟಾಂಪ್ ಪೇಪರ್ 20 ರೂಪಾಯಿಗೆ ನಾವು ಅಫಿಡವಿಟ್ ಮಾಡಿಸ್ತಾ ಇದ್ವಿ, ಇವತ್ತು ಮಿನಿಮಮ್ 100 ರೂಪಾಯಿ ಆಗಿದೆ. ಆಮೇಲೆ ನಿಮ್ಮ ಭೂಮಿ ಬೆಲೆನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಭೂಮಿ ಬೆಲೆ ಜಾಸ್ತಿ ಮಾಡಿದ್ರು, ಅಥವಾ ಸಬ್ ರಿಜಿಸ್ಟರ್ ರಿಜಿಸ್ಟ್ರೇಷನ್ ದುಡ್ಡು ಜಾಸ್ತಿ ಮಾಡಿದ್ರು. ಈ ರೀತಿಯಾದಂತಹ ಬೆಲೆ ಏರಿಕೆ, ಹೆಚ್ಚಿಲ್ಲದೆ ಬೆಲೆ ಏರಿಕೆ, ಹಾಲು, ಮೊಸರು ಏನ್ ತಗೊಂಡು ದಿನನಿತ್ಯ ಬಳಕೆಗೆ ಸಾಮಾನ್ಯ ಜನರು ಏನು ಬಳಸಬೇಕು, ಇವತ್ತು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಬಳಸಬೇಕಾದಂತಹ ವಸ್ತುಗಳ ಬೆಲೆ ಏರಿಕೆ ಮಾಡಿಕೊಂಡು ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇರುವಂತಹ ನೀಚ ಸರ್ಕಾರ ಇದು. ಓಕೆ ಸರ್, ಈಗ ಕೊನೆಯದಾಗಿ ತಾವು ಹೋರಾಟವನ್ನ ನೆನ್ನೆ ಮುಗಿಸಿದೀರಾ, ಏನು ಪತ್ರದ ಮೂಲಕ ಏನಾದ್ರೂ ಅವರಿಗೆ ಮನವಿ ಮಾಡಿದಾರ ಸರ್ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ? ಹೌದು, ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಅವರಿಗೆ ನಾವು ಒಂದು ಆಗ್ರಹ ಪತ್ರವನ್ನ ಕೊಟ್ಟಿದ್ದೀವಿ, ಮನವಿ ಕೊಟ್ಟಿಲ್ಲ, ಆಗ್ರಹ ಪತ್ರ ಕೊಟ್ಟಿದ್ದೀವಿ. ಈ ಕೂಡಲೇ ಏನು ತಿಮ್ಮಾಪುರ್ ಅವ್ರನ್ನ ವಜಾಗೊಳಿಸಬೇಕು, ಮತ್ತೆ ಲೋಕಾಯುಕ್ತರ ಹತ್ರ ರಾಜೀನಾಮೆ ಪಡಿಬೇಕು. ಮತ್ತೆ ಇವತ್ತು ಏನು ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರವನ್ನ ಹೈಕೋರ್ಟ್ ನ ನ್ಯಾಯಾಧೀಶರ ಮಾನಿಟರಿಂಗ್ ನಲ್ಲಿ CBI ತನಿಖೆಗೆ ವಹಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡಿದೆ. ಓಕೆ ಸರ್, ತಮ್ಮ ಮುಂದಿನ ನಡೆ ಹೇಗೆ ಸರ್? ಏನಾದ್ರು ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ ಅನ್ನುವಂತಂದ್ರೆ ತಮ್ಮ ಮುಂದಿನ ನಡೆ ಪಕ್ಷದ ಪರವಾಗಿ? ಈಗ ನಿನ್ನೆ ದಿನನೇ ನಾವು ತೀರ್ಮಾನ ಮಾಡಿದ್ವಿ, ವಿಧಾನಸೌಧ ಚೆಲೋ ಮಾಡಬೇಕು ಅಂತ ಹೇಳಿ. ಆ ಕಾರಣದಿಂದಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ KRS ಪಕ್ಷದ ಸೈನಿಕರು ಬಂದಿದ್ದಂತದ್ದು. ಈಗ ನಿನ್ನೆ ಪೊಲೀಸ್ನವರು ನಮ್ಗೆ ಅಲ್ಲಿಗೆ ಅವಕಾಶ ಮಾಡ್ಕೊಡ್ಲಿಲ್ಲ, ಒಂದು ನಿಯೋಗಕ್ಕೆ ಮಾತ್ರ ಅವಕಾಶ ಮಾಡ್ಕೊಟ್ರು. ಪೊಲೀಸ್ನವ್ರಿಗೆ ನಿನ್ನೆ ನಾವು ಕೇಳಿದ್ವಿ, ನೀವು ನಮ್ದು ವಿಧಾನಸೌಧ, ನಮ್ಮ ವಿಧಾನಸೌಧನ ನಾವು ಕಾಪಾಡ್ಕೊತೀವಿ, ದಾಂಧಲೆ ಮಾಡಕ್ ಹೋಗಲ್ಲ ಅಂತ ಹೇಳಿ ಅವರು ಅವಕಾಶ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಪಕ್ಷದ ಎಲ್ಲಾ ಸೈನಿಕರು, ಪದಾಧಿಕಾರಿಗಳು ಪೊಲೀಸ್ನವರ ಕಾಲಿಗೆ ಬಿದ್ವಿ. ಕಾಲಿಗೆ ಬಿದ್ದು ದಯವಿಟ್ಟು ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂಡ್ವಿ. ಈಗ ಅವರು ನಮ್ಮ ಒಂದು ನಿಯೋಗಕ್ಕೆ ಒಂದು ಅವಕಾಶ ಮಾಡ್ಕೊಟ್ರು, ನಾವು ಒಂದು ಆಗ್ರಹ ಪತ್ರವನ್ನ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಆಗ್ಲಿಲ್ಲ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಲೋಕಾಯುಕ್ತ ಕಚೇರಿಗೂ ಮುತ್ತಿಗೆ ಹಾಕುತ್ತೆ, ಅದೇ ರೀತಿಯಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡ್ತೀವಿ.